ತಿಂಗಳ ಹಿಂದೆ ಕಲ್ಲಡ್ಕದಲ್ಲಿ ಚಿಕ್ಕ ಘಟನೆಯೊಂದು ನಡೆಯಿತು. ಕಲ್ಲಡ್ಕದಲ್ಲಿ ಯಾವುದೇ ಘಟನೆ ನಡೆದರೂ ಅದಕ್ಕೊಂದು ಬಣ್ಣ ಬಂದೇ ಬರುತ್ತದೆ. ಈ ಘಟನೆಗೂ ಕೋಮು ಬಣ್ಣವನ್ನ ಹಚ್ಚಲಾಯಿತು. ಪರಿಣಾಮವಾಗಿ ಕ್ಷಣ ಮಾತ್ರದಲ್ಲಿ ಎರಡು ಕೋಮಿನ ಯುವಕರು ರಸ್ತೆ ಬದಿಯಲ್ಲಿ ಜಮಾಯಿಸಿ ಪರಸ್ಪರ ಗಲಾಟೆಗೆ ಇಳಿದರು. ಕೆಲವರಿಗೆ ಗಾಯಗಳಾದವು. ಮಾಹಿತಿ ಪೊಲೀಸರಿಗೆ ದೊರಕಿತು. ತಕ್ಷಣ ಪೊಲೀಸರ ತಂಡ ಕಲ್ಲಡ್ಕಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ತೊಡಗಿತು. ಪೊಲೀಸರು ಮಾಡಿದ ಮೊದಲ ಕೆಲಸ ಅಂದ್ರೆ ರಸ್ತೆ ಬದಿಯಲ್ಲಿ ಗುಂಪುಗೂಡಿದ ಯುವಕರನ್ನ ಚದುರಿಸುವುದನ್ನ ಬಿಟ್ಟು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲು ಹೋದಿತ್ತು. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೂ ಮಾತಿನ ಚಕಮಕಿ ನಡೆಯಿತು. ಇದರಿಂದಾಗಿ ಪರಿಸ್ಥಿತಿ ಸುಧಾರಿಸುವುದು ಬಿಟ್ಟು ಬಿಗಡಾಯಿಸಿತು. ಅಷ್ಟರಲ್ಲಿ ಪೊಲೀಸ್ ಹೆಚ್ಚಿನ ಬಲ ಬಂದು ಇಡೀ ಕಲ್ಲಡ್ಕವನ್ನ ನಿಯಂತ್ರಿಸಿತು. ಆರಂಭದಲ್ಲಿ ನಡೆದ ಗಲಾಟೆಯಿಂದ ಗಾಯಗೊಂಡಿದ್ದವರು ಆಸ್ಪತ್ರೆ ಪಾಲಾದರೆ ಗಲಾಟೆಯಲ್ಲಿ ಭಾಗವಹಿಸಿದ್ದ ಮತ್ತು ಗಲಾಟೆ ನೋಡಲು ಬಂದವರು ಜೈಲು ಪಾಲಾದರು. ಅಂದಿನಿಂದ ಇಂದಿನ ತನಕ ಕಲ್ಲಡ್ಕ ಅದೇ ಪರಿಸ್ಥಿತಿಯಲ್ಲಿದೆ. ಪೊಲೀಸರು ದಿನನಿತ್ಯ ಕಾವಲು ಕಾಯುತ್ತಲೇ ಇದ್ದಾರೆ. ಕಲ್ಲಡ್ಕದಲ್ಲಿ ಮೊದಲ ಪ್ರಕರಣ ಆದ ನಂತರ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ. ಆದರೂ ಕಲ್ಲಡ್ಕದಲ್ಲಿ ನಿಷೇಧಾಜ್ಞೆಯನ್ನ ಮುಂದುವರಿಸಲಾಗಿದೆ. ಅದಕ್ಕೆ ಕಾರಣವೂ ಇದೆ. ಕಲ್ಲಡ್ಕದಲ್ಲಿ ನಡೆದ ಘಟನೆಯು ಮಾಸುವ ಮೊದಲೇ ಬೆಂಚುನ ಬದುವಿನ ಕರಾವಳಿ ಸೈಟ್ನ ಮನೆಯೊಂದರ ಮುಂಭಾಗದಲ್ಲಿ ರಿಕ್ಷಾ ನಿಲ್ಲಿಸಿಕೊಂಡಿದ್ದ ಅಮುಂಜೆ ವಲಯ ಎಸ್ಡಿಪಿಐ ನಾಯಕನಾಗಿದ್ದ ಕಲಾಯಿ ಅಶ್ರಫ್ ಎಂಬಾತನನ್ನ ದುಷ್ಕರ್ಮಿಗಳ ತಂಡ ಬರ್ಬರ ರೀತಿಯಲ್ಲಿ ಕಡಿದು ಕೊಲೆಗೈದು ಪರಾರಿಯಾಯಿತು. ಕಲ್ಲಡ್ಕ ಘಟನೆಗೆ ಪ್ರತೀಕಾರವಾಗಿ ಈ ಹತ್ಯೆ ನಡೆಸಲಾಗಿದೆ ಎಂಬ ಮಾತುಗಳು ಕೇಳಿಬಂತು. ಪರಿಣಾಮವಾಗಿ ಕೇವಲ ಕಲ್ಲಡ್ಕಕ್ಕೆ ಸೀಮಿತವಾಗಿದ್ದ ಬಿಗುವಿನ ಪರಿಸ್ಥಿತಿ ಇಡೀ ಬಂಟ್ವಾಳ ತಾಲೂಕಿಗೆ ವ್ಯಾಪಿಸಿತು. ಬಂಟ್ವಾಳ ತಾಲೂಕನ್ನ ಹೊಂದಿಕೊಂಡಿರುವಂತಹ ಮಂಗಳೂರು, ಬೆಳ್ತಂಗಡಿ, ಪುತ್ತೂರು ತಾಲೂಕುಗಳಲ್ಲೂ ಅಹಿತಕರ ಘಟನೆಗಳು ನಡೆಯಬಹುದು ಎಂಬ ನಿರೀಕ್ಷೆಯಲ್ಲಿ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿತು. ಅಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ ನಿಷೇಧಾಜ್ಞೆಯ ಕರಿ ನೆರಳಿಗೆ ಒಳಗಾಯಿತು. ಸಿಆರ್ಪಿಸಿ ಸೆಕ್ಷನ್ 144ರಂತೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದರೂ ಜನಸಾಮಾನ್ಯರಿಗೆ ವಿಶೇಷವಾದ ತೊಂದರೆಗಳು ಉಂಟಾಗಲಿಲ್ಲ. ಪೊಲೀಸರು ತಮ್ಮ ಸೀಮಿತ ಬಲ ಸಾಕಾಗದು ಎಂದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪೊಲೀಸರನ್ನ ತರಿಸಿ ಬಂದೋಬಸ್ತ್ ನಡೆಸಿದ್ರು. ಈ ಪೊಲೀಸ್ ಬಂದೋಬಸ್ತಿನ ಮಧ್ಯೆ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಹಿಂದೂ ಪರ ಸಂಘಟನೆಗಳು ಬೇಸಿ ರೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಸವಾಲು ಹಾಕಿದ್ರು. ಪರಿಣಾಮವಾಗಿ ಬಂಟ್ವಾಳ ತಾಲೂಕಿನ ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ಏನಾಗುವುದು ಎಂಬುದು ಅರಿವಿಲ್ಲದಂತಾಯಿತು.